ಅರಕಲಗೂಡು ಪಟ್ಟಣದಲ್ಲಿ ಕೆಇಬಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪಟ್ಟಣದ ಕೆಇಬಿ ಇಲಾಖೆ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಸರಳವಾಗಿ ಹಾಗೂ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಸೇವೆ, ದೂರದೃಷ್ಟಿ ಮತ್ತು ಆಡಳಿತ ಕೌಶಲ್ಯವನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೆಸ್ಕ್ ಇಂಜಿನಿಯರ್ ಗೋಕುಲ್, ನಮ್ಮ ಪೂರ್ವಜರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಬೆಂಗಳೂರು ನಗರವನ್ನು ಯಾರು ಕಟ್ಟಿದರು ಎಂದು ಕೇಳಿದರೆ ಎಲ್ಲರೂ ಕೆಂಪೇಗೌಡರ ಹೆಸರನ್ನೇ ಹೇಳುತ್ತಾರೆ. ಅದೇ ರೀತಿ ಜನರಿಗೆ ವಿದ್ಯುತ್ ಸೇವೆ ಒದಗಿಸುವವರು ಯಾರು ಎಂದು ಕೇಳಿದರೆ ಕೆಇಬಿ ಹೆಸರೇ ನೆನಪಿಗೆ ಬರುತ್ತದೆ. ವಿದ್ಯುತ್ ಇಲಾಖೆ ಜನಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದರು. ಮುಂದುವರಿದು, ಕೆಇಬಿ ಇಲಾಖೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸಿದರೆ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಹಾಗೂ ರೈತರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸಾರ್ವಜನಿಕ ಸೇವೆಯ ಮನೋಭಾವದಿಂದ ಕೆಲಸ ಮಾಡುತ್ತಿರುವ ವಿದ್ಯುತ್ ಇಲಾಖೆಯನ್ನು ಉಳಿಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ರೈತ ಸಂಘದ ಬೋನೇಶ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಕೇವಲ ಬೆಂಗಳೂರಿನ ನಿರ್ಮಾತೃ ಮಾತ್ರವಲ್ಲ, ಜನಪರ ಆಡಳಿತಗಾರರೂ ಆಗಿದ್ದರು. ಅವರ ಆದರ್ಶಗಳು ಎಂದಿಗೂ ಪ್ರಸ್ತುತವಾಗಿವೆ. ಯಾವುದೇ ಜನನಾಯಕರ ಜಯಂತಿಯಲ್ಲಿ ತಾಲೂಕು ಆಡಳಿತದವರು, ರೈತರು, ಸಂಘದ ಮುಖಂಡರು, ಸಾರ್ವಜನಿಕರನ್ನು ಕರೆದು ಕಾರ್ಯಕ್ರಮವನ್ನು ಮಾಡುವುದಿಲ್ಲ. ಆದರೆ ಚೆಸ್ಕಾಂ ನೌಕರರು ರೈತ ಸಂಘದ ಮುಖಂಡರನ್ನು ಕರೆಸಿ ಕೆಂಪೇಗೌಡರ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿರುವುದು ತುಂಬಾ ಸಂತೋಷದ ವಿಚಾರ. ಇತ್ತೀಚೆಗೆ ಕೆಇಬಿ ಚೆಸ್ಕಾಂಗಳನ್ನು ಖಾಸಗಿ ಕಂಪನಿಗೆ ವಹಿಸಲು ಸರ್ಕಾರ ಪ್ರಸ್ತಾವನೆಯನ್ನು ಖಾಸಗಿ ಕಂಪನಿಯವರು ಸಲ್ಲಿಸಿದ್ದು, ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ರೈತರು, ಸಾರ್ವಜನಿಕರಿಗೆ ಹಾಗೂ ವಿದ್ಯುತ್ ಗ್ರಾಹಕರುಗಳಿಗೆ ತುಂಬಾ ತೊಂದರೆಯಾಗುತ್ತದೆ. ಈ ರೀತಿ ಯಾವುದೇ ಕಾರಣಕ್ಕೂ ಆಗಬಾರದು ಎಂದರು. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶಿವಣ್ಣ ಬಿಎನ್ ರವರು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಿದಂಬರ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಕೆಇಬಿ ನೌಕರರ ಮಕ್ಕಳಿಗೆ ಹಾಗೂ ರೈತ ಸಂಘದ ಅಧ್ಯಕ್ಷ ಎಚ್ ಬೋನೇಶ್, ನಿವೃತ್ತ ಸೈನಿಕ ಅರುಣ್ ಕುಮಾರ್, ಪತ್ರಕರ್ತ ವಿರೂಪಾಕ್ಷ ಅವರಿಗೆ ಸನ್ಮಾನಿಸಲಾಯಿತು. ತಾಯಿ ಲಿಂಗಮಾಂಬ, ಹೆಂಡತಿ ಚೆನ್ನಾಗಿ, ಹೀಗೆ ಚಿಕ್ಕ ಬಾಲ್ಯದಲ್ಲೇ ತುಂಬಾ ಜಾತ್ರೆ ಇದ್ರು. ಇವರ ಕೂಡ ಹೇಳ್ಬೋದು ತುಂಬಾ ಚಾಣಾಕ್ಷರು ಅಂತ. ಬಾಲ್ಯದಲ್ಲೇ ಚಾಣಾಕ್ಷರಾಗಿದ್ರು ಅವರು. ನಾವು ಹೇಳ್ತೀವಲ್ಲ, ಬೆಳೆಯಪ್ಪ ಏನನ್ನ ಮಡಕೆಲೆ ನೋಡಿ ಎನ್ನೋ ಹಾಗೆ ನಾನು ನುಡಿಗೆ ತಕ್ಕಂತೆ ಚಿಕ್ಕಂದಿನಿಂದಲೇ ತುಂಬಾ ಜಾಣರಿದ್ರು, ಸುರುಕು ಬುದ್ಧಿ ಉಳ್ಳವರಾಗಿದ್ರು, ಪ್ರಖ್ಯಾತ ಮಲ್ಲಪಟುವಾಗಿದ್ರು. ಬಾಲ್ಯದಲ್ಲೇ ಮಲ್ಲಪಟು ಅಂದ್ರೆ ಅವ್ರಿಗೆ ಇಷ್ಟ ಆಯ್ತು, ಕುಸ್ತಿ ಆಡೋದು ತುಂಬಾ ಇಷ್ಟ ಆಯ್ತು. ಹಾಗಾಗಿ ಪ್ರಖ್ಯಾತ ಮಲ್ಲಪಟುವಾಗಿದ್ರು. ಇವರು ಪ್ರಖ್ಯಾತ ಮಲ್ಲಪಟುವಾಗಿದ್ರು ಎಂಬುದಕ್ಕೆ ಒಂದೇ ಒಂದು ನಿದರ್ಶನ ಹೇಳ್ತೀನಿ. ನಮ್ಮ ನಿರ್ವಹಣಾ ವೆಚ್ಚಗಳನ್ನ ನಾವು ಕಡಿಮೆ ಮಾಡಬೇಕು. ಈ ಮುಂದೆ ಏನಾದರೂ ನಮ್ಮ ಇಲಾಖೆ ಪ್ರೈವೇಟ್ ಆದರೆ ಏನಾಗ್ತದೆ, ನಿಮಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬರೀ ನಾವು ನಾನ್ ಪೆನ್ಷನರ್ಸ್ ಮಾತ್ರ ತೊಂದರೆ ಆಗಲ್ಲ, ಯಾರ್ಯಾರು ಪಿಂಚಣಿಗಳು ತಗೊಳ್ತಾರೆ ಅವ್ರಿಗೂ ಸಮಸ್ಯೆ ಆಗ್ತದೆ. ಯಾವ ಥರ ಸಮಸ್ಯೆ ಆಗ್ತದೆ ಪಿಂಚಣಿ ತಗೊಳ್ಳೋರಿಗೆ ಅಂದರೆ, ಅವ್ರಿಗೆ ಪಿಂಚಣಿ ಕೊಡೋಕ್ಕೆ ದುಡ್ಡೇ ಇರೋದಿಲ್ಲ. ಆ್ಯಕ್ಚುಲಿ ಕಂಪ್ನಿ ಅವರು ಚೆಸ್ಕಾಂ ಅವರು ಕೆಪಿಟಿಸಿಂದ ಕೊಡಬೇಕು ಇಷ್ಟು ಪರ್ಸೆಂಟ್ ದುಡ್ಡು ಅಂತ ಪಿಂಚಣಿ ಅವರಿಗೆ. ಅವ್ರು ಯಾರಿಗೂ ಸಿಗಲ್ಲ, ಪಿಂಚಣಿ ಸಿಗಲ್ಲ. ಹಂಗಾಗಿ ಅವರು ಕೂಡ ನಮ್ಮ ಹೋರಾಟದಲ್ಲಿ ಭಾಗಿಯಾದರು. ಅವರು ಇವ್ರು ಬರುವಾಗ ಫ್ರೀಯಾಗಿ ಬರ್ತಾರೆ, 4 ರೂಪಾಯಿ ಕೊಡ್ತೀವಿ, 5 ರೂಪಾಯಿ ಕೊಡ್ತೀವಿ ಬರ್ತಾರೆ. ಆಮೇಲೆ ಅವ್ರಿಗೆ ಅದು ಒಂದು ಹಿಡಿತಕ್ಕೆ ಬಂದ್ಮೇಲೆ 50 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ, 5,000 ಕೊಡಿ, TC ಕೊಡ್ರಿ, ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಏನಮ್ಮಲ್ಲಿ ಸರ್ ಒಬ್ರು ಈ ಸಾಬ್ರು ಒಂದು ಎಚ್ಚರಿಕೆ ಹೇಳಿದ್ರು ನಿಮ್ಗೆಲ್ಲ. ಇವತ್ತು ಅವರೆಲ್ಲ ಬರೋ ಕಾರಣ ಏನು? ಇಲ್ಲಿ ಅರ್ಜಿಗಳು ಹೋಗ್ತಾ ಇರ್ತಾರೆ. ಯಾರು ರೈತರಾಗ್ತವ್ರೆ, ರೈತರ ಮೇಲೆ, ನಿಮ್ ಮೇಲೆ, ನಮ್ಮ ಮೇಲೆ ಒಟ್ಟುವರಿ ಮಾಡೋ ಅಂತ, ದಬ್ಬಾಳಿಕೆ ಮಾಡೋ ಅಂತ ವರ್ಗ ಇದೆ. ನೌಕರ ವರ್ಗ ಅಲ್ಲದಲ್ಲೇ ಯಾವ್ದು ಶ್ರೀಮಂತರ ವರ್ಗ ಇದೆ. ಆ ವರ್ಗದಲ್ಲಿ ಏನ್ ಮಾಡ್ತಾರೆ, ಇವ್ರಿಗೆ ಯಾಕೆ ಫೀಸ್ ಕೊಡ್ಬೇಕಾರೆ ಅಂತ 500 ರೂಪಾಯಿ ನಾನು ಕೊಡ್ತೀನಿ, 5,000 ನಾನು ಕೊಡ್ತೀನಿ ಅಂತ ಯಾಕೆ ನಾನು ಸಹಿ. ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಚಿನ್ನಸ್ವಾಮಿ, ಖುಷ್ವಂತ್, ಸಹಾಯಕ ಅಭಿಯಂತರಗಳಾದ ಪುಟ್ಟಸ್ವಾಮಿ, ಗಿರೀಶ್, ಪಿಎನ್ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕುಮಾರ, ಕಲ್ಯಾಣ ಸಮಿತಿ ಸದಸ್ಯರಾದ ರಂಗಸ್ವಾಮಿ, ಹಿರಿಯ ಅಭಿಯಂತರರಾದ ಅಜಯ್ ಆರ್, ನಾಗೇಶ್, ಕೆಪಿಟಿಸಿಎಲ್ ಹಾಗೂ ಚೆಸ್ಕಾಂ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಿದ್ದರು. You are watching TV46 News Kannada.